ಅಸ್ಸಲಾಮು ಅಲೈಕುಂ. ಪ್ರಿಯ ಮುಸ್ಲಿಂ ಸಮಾಜದ ಬಂಧುಗಳೇ, ಇತ್ತೀಚಿನ ಬೆಳವಣಿಗೆಗಳು ನಮ್ಮೆಲ್ಲರಿಗೂ ಚಿಂತೆಯನ್ನು ಉಂಟುಮಾಡುತ್ತಿವೆ. ಮುಸ್ಲಿಂ ಸಮಾಜದ ಹೆಸರಿನಲ್ಲಿ ಸಮಾಜದ ಜನರನ್ನು ಕಾಂಗ್ರೆಸ್ ವಿರುದ್ಧವಾಗಿ ಪ್ರಚೋದಿಸುವ ಪ್ರಯತ್ನಗಳು ನಡೆಯುತ್ತಿರುವುದು ನೋವು ತಂದಿದೆ. ಚೋರ್ ಗುರು, ಚಾಂಡಾಳ ಶಿಷ್ಯ ಎಂಬ ಮಾತುಗಳು ಈಗ ಸಮಾಜದಲ್ಲಿ ಕೇಳಿಬರುತ್ತಿವೆ. ಗುರು ಅಬ್ದುಲ್ ಜಬ್ಬರ್ 3 ಬಾರಿ MLC ಆಗಿದ್ದ ನಾಯಕ, ಶಿಷ್ಯ ಮಹಮ್ಮದ್ ಸಿರಾಜ್ 3 ಬಾರಿ ವಕ್ಫ್ ಅಧ್ಯಕ್ಷ, KMDC ನಿರ್ದೇಶಕರೂ ಆಗಿದ್ದವರು. ಇಷ್ಟೊಂದು ಅಧಿಕಾರ ಸಿಕ್ಕಿದ್ದರೂ ಇನ್ನು ಸಮಾಜದಲ್ಲಿ ಒಗ್ಗಟ್ಟು ತರಬೇಕಾದವರು ಬದಲಿಗೆ ವಿಭಜನೆ ತರಲು ಯತ್ನಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. तेरी अम्मा को चलो 5 करोड़ 80-7 लाख रुपए पैसे दूं। नहीं 3 महीने में दूं। मैं दूं सब तेरी मस्जिद को दूं। दूं पैसे 8 करोड़ रुपए पैसे दिले हूं। तेरी अम्मा की चुप किसे तब सब हिंदुओं के वक्त तू भी हिंदू तेरी मां की चुप 8 करोड़ रुपए पैसे दूं। उसके बाद 5 करोड़ 80 लाख रुपए दूं। नहीं तो तेरी अम्मा के लाख सलाह थकड़न पता चले। ಅಷ್ಟೇ ಅಲ್ಲದೆ ಇವ್ರ ಇನ್ನೊಬ್ಬ ಶಿಷ್ಯ ನಾಸಿರ್ ಅಹ್ಮದ್ ಕೂಡ ತಾನು ಮುಸ್ಲಿಂ ಸಮುದಾಯದ ನಾಯಕ ಎಂದು ಹೇಳಿಕೊಳ್ತಾ ಪ್ರಸ್ತುತ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜದ ಹಿತದ ಹೆಸರಿನಲ್ಲಿ ಮಾತನಾಡುತ್ತಾ ವಾಸ್ತವದಲ್ಲಿ ಸಮಾಜದ ಜನರನ್ನು ತಪ್ಪು ದಾರಿಗೆ ದೂಡುವ ಪ್ರಯತ್ನಗಳು ನಡೆಯುತ್ತಿವೆ ಎಂಬ ಮಾತುಗಳು ಕೇಳಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲೂ ಟಿಕೆಟ್ ವಿಚಾರದಲ್ಲಿ ಜನರನ್ನು ತಪ್ಪು ದಾರಿಗೆ ಎಳೆದು ಸಮಾಜದಲ್ಲೂ ಪಕ್ಷದಲ್ಲೂ ಬಿರುಕು ಮೂಡಿಸಿರುವುದು ದುಃಖಕರ ಸಂಗತಿ. ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಒಂದೇ: ಇದು ಸಮಾಜದ ಹಿತಕ್ಕಾಗಿ ಆಗಿದೆಯೇ ಅಥವಾ ಕೆಲವರ ಸ್ವಾರ್ಥಕ್ಕಾಗಿ? ಮುಸ್ಲಿಂ ಸಮುದಾಯವನ್ನು ಒಡೆಯುವ ಪ್ರಯತ್ನ ಮಾತ್ರವಲ್ಲ, ಕಾಂಗ್ರೆಸ್ ವಿರುದ್ಧ ದ್ವೇಷ ಬಿತ್ತಿಸಿ ಒಗ್ಗಟ್ಟಿನ ಸಮಾಜವನ್ನೇ ಕುಸಿತಗೊಳಿಸುವ ಅಪಾಯಕಾರಿ ಆಟ ನಡೆಯುತ್ತಿದೆ. ನಮ್ಮ ಸಮಾಜ ಒಗ್ಗಟ್ಟಾಗಿರಬೇಕು, ವಿಭಜನೆಗೆ ಒಳಗಾಗಬಾರದು.